ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿ ಕಿಯಾರೆ ಐಟಮ್ 5ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ಹೇಳುವಂಥ ವಿಷಯ ಕೆಲವರಿಗೆ ಎಲ್ಲೋ ಒಂದು ಕಡೆ ಅಸಹ್ಯ ಅನಿಸ್ಬೋದಾ ಏನೋ ಗೊತ್ತಿಲ್ಲ, ಆದರೆ ಸುದ್ದಿ ಅಂತೂ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾಗಿ ನೇರವಾಗಿ ಹೇಳಿಬಿಡ್ತೀನಿ. ಯಾಕೆಂದರೆ ಇಂದು ನಾವು ಹೇಳಲಿರುವ ಕಥೆ ಇದೆಯಲ್ಲ, ಅದು ಸಾಮಾನ್ಯ ಸುದ್ದಿ ಅಲ್ಲ. ಇದು ಸುಮಾರು 1200 ವರ್ಷಗಳಷ್ಟು ಹಳೆಯ ಮಲದ ಕತೆ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ, ಮಲದ ಕತೆ. 1972ರಲ್ಲಿ ಇಂಗ್ಲೆಂಡ್ನ ಯಾರ್ಕ್ ನಗರದಲ್ಲಿ ಒಂದು ಬ್ಯಾಂಕ್ ಕಟ್ಟಡ ನಿರ್ಮಾಣದ ವೇಳೆ ಕಾರ್ಮಿಕರು ವಿಚಿತ್ರ ವಸ್ತುವೊಂದನ್ನು ಪತ್ತೆ ಹಚ್ಚುತ್ತಾರೆ. ಮೊದಲಿಗೆ ಅದು ಸಾಮಾನ್ಯ ಮಣ್ಣಿನ ತುಂಡು ಎಂದು ಭಾವಿಸ್ತಾರೆ. ಆದರೆ ವಿಜ್ಞಾನಿಗಳು ಅದನ್ನು ಪರೀಕ್ಷಿಸಿದಾಗ ಗೊತ್ತಾಗಿದ್ದು ಅದು 1000 ವರ್ಷಗಳ ಹಿಂದೆ ಬದುಕಿದ್ದ ಒಬ್ಬ ವ್ಯಕ್ತಿಯ ಮಲದ ಅವಶೇಷ ಅಂತ. ಈ ಅಪರೂಪದ ವಸ್ತುವಿಗೆ ಒಂದು ಹೆಸರು ಬೇರೆ ನೀಡ್ತಾರೆ, ಲಾಯ್ಡ್ಸ್ ಬ್ಯಾಂಕ್ ಕಾಪ್ರೋಲೈಟ್ ಅಂತ. ಅದರ ಉದ್ದ ಸುಮಾರು 8 ಇಂಚು, ಅಗಲ ಸುಮಾರು 2 ಇಂಚು ಇದ್ದಿತ್ತು. ಸೊ ಇದು ಇತಿಹಾಸದಲ್ಲಿ ಪತ್ತೆಯಾದ ಅತಿ ದೊಡ್ಡ ಮಾನವ ಕಾಪ್ರೋಲೈಟ್ಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಸೊ ಇಷ್ಟೊಂದು ಹಳೆಯ ಮಲದಿಂದ ಏನು ತಿಳಿಯಬಹುದು ಎಂದು ನೀವು ಯೋಚನೆ ಮಾಡ್ತಿರ್ಬೋದು. ಆದರೆ ಅಚ್ಚರಿಯ ಸಂಗತಿ ಏನೆಂದರೆ, ವಿಜ್ಞಾನಿಗಳು ಇದರ ಮೂಲಕ ಆ ವ್ಯಕ್ತಿಯ ಸೇವಿಸುತ್ತಿದ್ದಂತಹ ಆಹಾರದ ಪದ್ಧತಿಯನ್ನು ಕೂಡ ಪತ್ತೆ ಹಚ್ಚಿದ್ದಾರಂತೆ. ಅವನು ಹೆಚ್ಚಾಗಿ ಮಾಂಸ ಮತ್ತು ಬ್ರೆಡ್ಗಳನ್ನೇ ತಿನ್ನುತ್ತಿದ್ದ ಅಂತ ಹೇಳ್ತಾರೆ. ಅದರ ಜೊತೆಗೆ ಇನ್ನೊಂದು ಶಾಕಿಂಗ್ ವಿಷಯ ಕೂಡ ಸಿಕ್ಕಿದೆ. ಅವನ ಹೊಟ್ಟೆಯಲ್ಲಿ ಪರೋಪಜೀವಿ ಹುಳುಗಳ ಸೋಂಕು ಕೂಡ ಇತ್ತು ಅಂತ ಪತ್ತೆ ಹಚ್ಚಿಬಿಟ್ಟಿದ್ದಾರೆ. ಅಂದರೆ 1000 ವರ್ಷಗಳ ಹಿಂದೆ ಬದುಕಿದ್ದ ಆ ವ್ಯಕ್ತಿಗೆ ಆಗಾಗ ಹೊಟ್ಟೆ ನೋವು ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳು ಕೂಡ ಕಾಡ್ತಾ ಇದ್ವು ಅನ್ನೋದನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ವಿಜ್ಞಾನಿಗಳು ಅದರೊಳಗೆ ಸಿಕ್ಕಂಥ ವಿಪ್ ಓಮ್ ಮತ್ತು ಪಿನ್ ಓಮ್ ಅಂತ ಮೊಟ್ಟೆಗಳ 100 ಸಂಖ್ಯೆಯಲ್ಲಿ ಪತ್ತೆಯಾಗುವಂತೆ. ಆ ಮೂಲಕ ಈ ಒಂದು ಜೀರ್ಣಾಂಗ ಮತ್ತು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಿಂದ ಆತ ಬಳಲುತ್ತಿದ್ದ ಅನ್ನೋದನ್ನು ಇವರು ಕಂಡುಹಿಡಿದಿದ್ದಾರೆ. ಎನಿವೆ, ಅವನ ಹೊಟ್ಟೆಯಲ್ಲಿ ಪರೋಪಜೀವಿ ಹುಳುಗಳ ಸೋಂಕು ಇದ್ದಿದ್ದೇನೋ ಇರ್ಬೋದು. ಅದೆಲ್ಲದಕ್ಕಿಂತ ಆಶ್ಚರ್ಯ ಆಗಿದ್ದು, 1991ರಲ್ಲಿ ಈ ಮಲದ ಅವಶೇಷದ ಮೌಲ್ಯ ಏನಿದೆ ಅದನ್ನು ಸುಮಾರು $39,000 ಅಮೇರಿಕನ್ ಅಂತ ಅಂದಾಜು ಮಾಡಿದ್ರಂತೆ. ಅಂದರೆ ಇಂದಿನ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು 30 ಲಕ್ಷ ರೂಪಾಯಿಗಳಿಗಿಂತ ಅದು ಹೆಚ್ಚು ಬೆಲೆ ಬಾಳುತ್ತೆ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಸೊ ವಿಚಿತ್ರ ನೋಡಿ, ಒಬ್ಬ ವ್ಯಕ್ತಿಯ 1200 ವರ್ಷಗಳ ಹಿಂದಿನ ಮಲಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿಗಳ ಬೆಲೆ ಇದೆ ಅಂತೆ. ಇನ್ನೂ ಗಮ್ಮತ್ತಾದ ಸಂಗತಿ ಅಂತಂದರೆ, 2003ರಲ್ಲಿ ಕೆಲ ಸಂದರ್ಶಕರ ಅಜಾಗರೂಕತೆಯಿಂದ ಈ ಅಮೂಲ್ಯ ವಸ್ತು ಕೆಳಗೆ ಬಿದ್ದು 3 ತುಂಡುಗಳಾಗಿ ಒಡೆದಿತ್ತಂತೆ. ನಂತರ ಅದನ್ನು ತಜ್ಞರು ಮತ್ತೆ ಜೋಡಿಸಿ ಸಂರಕ್ಷಿಸಿದ್ರು ಕೂಡ. ಇಂದು ಈ ವಿಚಿತ್ರ ಆದರೆ ಐತಿಹಾಸಿಕ ಅನ್ನಿಸುವಂಥ ವಸ್ತು ಇಂಗ್ಲೆಂಡ್ನ ಜಾರ್ವಿಕ್ ವೈಕಿಂಗ್ ಸೆಂಟರ್ನಲ್ಲಿ ಅತ್ಯಂತ ಸುರಕ್ಷಿತವಾಗಿ ಪ್ರದರ್ಶನದಲ್ಲಿದೆ. ಪ್ರಪಂಚದ ನಾನಾ ಭಾಗಗಳಿಂದ ಜನರು ಇದನ್ನು ನೋಡಲಿಕ್ಕೆ ಬರ್ತಾರೆ. 1000 ವರ್ಷಗಳ ಹಿಂದೆ ಬದುಕಿದ್ದ ಒಬ್ಬ ವ್ಯಕ್ತಿಯ ಜೀವನದ ಬಗ್ಗೆ ಇಂದು ಮಲವೇ ಒಂದು ಇತಿಹಾಸದ ಸಾಕ್ಷಿಯಾಗಿ ನಿಂತಿದೆ ಅಂತಂದರೆ ಏನನ್ನೋಣ. ಇದೇ ಇತಿಹಾಸದ ವಿಚಿತ್ರ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.